ನಿನ್ನೆ ತಮಿಳುನಾಡಿನ ಕರೂರ್ನಲ್ಲಿ ಸಂಭವಿಸಿದ ಭೀಕರ ಕಾಲ್ತುಳಿತದಲ್ಲಿ 2 ವರ್ಷದ ಮಗುವೊಂದು ಮೃತಪಟ್ಟಿದೆ. ಅದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಒಟ್ಟು 39 ಜನ ಮೃತಪಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಕಾಲ್ತುಳಿತದಲ್ಲಿ 2 ವರ್ಷದ ಮಗುವೊಂದು ಸಾವನ್ನಪ್ಪಿದೆ. ತಂದೆ ಜೊತೆನೋ ತಾಯಿ ಜೊತೆನೋ ಹೋಗಿರುತ್ತೆ ಪಾಪ. ಕಾಲ್ತುಳಿತಕ್ಕೆ ಜೀವ ತೆತ್ತಿದೆ 2 ವರ್ಷದ ವಿಷ್ಣು ಅಂತಕ್ಕಂಥ ಮಗು ಜೊತೆ ವಿಜಯ್ ನೋಡೋದಕ್ಕೆ ಇಡೀ ಕುಟುಂಬ ಬಂದಿತ್ತು ಅಂತ. ಮಗುನ ಎತ್ಕೊಂಡಿರ್ತಾರೆ, ಎಲ್ಲೋ ನೂಕಾಟ ಆಗಿರುತ್ತೆ, ಮಗುನ ಕೈ ಬಿಟ್ಬಿಟ್ಟಿರ್ತಾರೆ, ಮಗು ಕೆಳಗೆ ಬಿದ್ದಿರುತ್ತೆ, ತುಳಿದು ಬಿಟ್ಟಿರ್ತಾರೆ. ಇವೆಲ್ಲ ಎಕ್ಸ್ಪೆಕ್ಟೆಡ್. ಈಗ ದೊಡ್ಡವರ ಮುಖಗಳೇ ಗುರುತು ಸಿಗದ ಹಾಗೆ ಸತ್ತೋಗಿದ್ದಾರೆ ಅಂತಂದರೆ ಪುಟಾಣಿ ಮಕ್ಕಳ ಕಥೆ ಏನು? ಫಸ್ಟ್ ಆಫ್ ಆಲ್ ಜವಾಬ್ದಾರಿ ಇರಬೇಕು. ನೋಡಿ, ಒಂದು ಇನ್ಸಿಡೆಂಟಲ್ಲಿ 1 ವರ್ಷದ ಮಗುನ ಬಿಟ್ಟು ಬಂದು ತಾಯಿ ಮೃತಪಟ್ಟಿದ್ದಾರೆ. ಈ ಹಿಂದೆ ಅವಾಗ ಮಾತನಾಡ್ತಿದ್ರಲ್ಲ ಅವರು. ಇಲ್ಲಿ ಮಗುನೂ ಎತ್ಕೊಂಡ್ಬಂದಿದ್ದಾರೆ, ಮಗುನೇ ಮೃತಪಟ್ಟಿದೆ. ಎಂಥ ದುರಂತಗಳು. ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಇಂಥ ಕಾರ್ಯಕ್ರಮಕ್ಕೆ ಎಷ್ಟು ಜನ ಸೇರಬಹುದು ಅಂತ. ಯೋಚನೆ ಮಾಡಬೇಕಲ್ವಾ? ಅಷ್ಟು ತಳ್ಳಾಟ ನೂಕಾಟದ ನಡುವೆನೂ ಕಾರ್ಯಕ್ರಮಕ್ಕೆ ಹೋಗಬೇಕಾ? ಅಥವಾ ಪೊಲೀಸರು ಪ್ರೊಟೆಕ್ಷನ್ ಸರಿಯಾಗಿ ಕೊಟ್ಟಿದ್ದಾರಾ ಇಲ್ವಾ? ಎಲ್ಲನೂ ಯೋಚನೆ ಮಾಡಬೇಕಾಗುತ್ತೆ. ಎಲ್ಲದಕ್ಕಿಂತ ಜೀವ ದೊಡ್ಡದಲ್ವಾ? ಬದುಕಿದ್ರೆ ತಾನೇ ವಿಜಯ್ ಮತ್ತೊಬ್ಬರು ಮಗದೊಬ್ಬರು ಅಂತ ನೋಡೋದಕ್ಕೆ ಸಾಧ್ಯ. ನಮ್ಮ ಜೀವನೇ ಹೊಟ್ಟೋಗುತ್ತೆ ಅನ್ನೋದಾದರೆ ಏನು ಪ್ರಯೋಜನ ಏನು? ಇವೆಲ್ಲ ದುರಂತಗಳು. ನಿಜಕ್ಕೂ ಕೂಡ ಭಾರಿ ದೊಡ್ಡ ದುರಂತ. ಏನು ತಮಾಷೆನ? 39 ಜನ, ಒಬ್ರಲ್ಲ ಇಬ್ಬರಲ್ಲ ಅಂತ ಪುಟಾಣಿ ಮಕ್ಕಳನ್ನ ಎತ್ಕೊಂಡು ಹೋಗಿದ್ದಾರೆ. ಆ ಮಗುಗೆ ಏನು ಗೊತ್ತಾಗುತ್ತೆ ವಿಜಯ್ ಯಾರು ಅಂತ? ಆ ಮಗು ಆದರೂ ಉಳ್ಕೋಬೋದಾಗಿತ್ತು. ನೋಡಿ, ಆ ಮಗುನ ಕಳ್ಕೊಂಡಿದ್ದಾರೆ. ನಿಮಗೆ ಸ್ಟ್ಯಾಂಪೀಡ್ ಅಂತಂದರೆ ಆ ಟೈಮಲ್ಲಿ ಹೆಂಗಿರ್ತಾರೆ ಅಂದರೆ ಜನ ಅಯ್ಯೋ ಇವ್ರನ್ನ ತುಳಿಬಾರ್ದು ಅಂತಲೂ ಅವ್ರು ಓಡಿದ್ರೆ ಮಾತ್ರ ಬದುಕಕ್ಕೆ ಸಾಧ್ಯ ಅಂದಾಗ ಓಡ್ಬಿಡ್ತಾರೆ. ಯಾರನ್ನೋ ಸಿಕ್ಕದವ್ರನ್ನ ತುಳ್ಕೊಂಡು ಕೆಳಗಡೆ ಸಿಕ್ಕಾಕೊಂಡವ್ರ ಗತಿ ಏನು? ಕಾಲ್ತುಳಿತಕ್ಕೆ 2 ವರ್ಷದ ಮಗು ವಿಷ್ಣು ಜೀವ ತೆತ್ತಿದೆ ಅಂತಂದರೆ ಅವರ ಕುಟುಂಬಸ್ಥರ ಕತೆ ಏನಾಗಿರಬೇಕು? ಅವರ ತಂದೆ, ಅವರ ತಾಯಿ ಈಗ ಅನ್ಕೋತಾರೆ ಕರ್ಕೊಂಡು ಹೋಗದೇ ಇದ್ರು ಆಗಿರೋದು ಅಂತ ಅಂದ್ಬಿಟ್ಟು. ಬಟ್ ಏನು ಪ್ರಯೋಜನ? ಏನೂ ಪ್ರಯೋಜನ ಇಲ್ಲ. ಈಗ ಹಾಸ್ಪಿಟ್ಲ್ ಮುಂದೆ ಬಂದು ಕುಟುಂಬಸ್ಥರು ಅಳಬೇಕು, ಗೋಳಾಡಬೇಕು. ಅದೊಂದೇ, ಬೇರೆ ದಾರಿ ಇಲ್ಲ.